ಗುರು ಇವ್ರು ಬಂದ್ಬಿಟ್ಟು ಫ್ರಾನ್ಸ್ ಅವರಂತೆ. ಫ್ರೆಂಡ್ ಬಿರಿಯಾನಿ ಒಂದ್ ಸಾಂಗ್ ಶೂಟ್ ಮಾಡಿದ್ದ ಗೊತ್ತಾ ಇನ್ಸ್ಟಾದಲ್ಲಿ, ಲಕ್ಷ್ಮಿ ಲಾಲ್ ಬಗ್ಗಲ್ ದೊಡ್ಡ ಬತ್ತಿಯ ಇದೇ ಸೈಕಲ್ ಅಲ್ಲೇ ಅದು. ಗುರು ಇವ್ರು ಏನೋ ಹೇಳ್ತಾವ್ರೆ, ನನಗೆ ಅರ್ಥ ಆಗ್ತಾ ಇಲ್ಲ. ಕ್ರೇಜಿ ಪೀಪಲ್ ಟ್ರೈನಿಂಗ್ ನೋಡ್ರಪ್ಪ ಹೆಂಗ್ ನಡೀತೈತಿ ಹುಡುಗರ್ಗ. ಫ್ರಾನ್ಸ್ ಬಿರಿಯಾನಿ ಮೂವಿ ನೋಡಿದ್ಮೇಲೆ ಆಟೋ ಡ್ರೈವರ್ಗೆ ಫ್ರಾನ್ಸ್ ಅವ್ರಿಗೆ ಏನೋ ಒಂಥರ ಕನೆಕ್ಟಿವಿಟಿ. ಎಲ್ಲರಿಗೂ ನಮಸ್ಕಾರ ಕನ್ನಡ, ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ಶನಿವಾರ, ನಾವು ಫಸ್ಟು ಬೆಳಗ್ಗೆನೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು, ಅದು ನಮಗೆ ರೂಢಿ. ನೀವು ಅಷ್ಟೇ ಯಾವುದೇ ಕಮ್ಯುನಿಟಿಯವರಾಗಿರಿ, ವಾರಕ್ಕೊಂದ್ಸರಿ ನಿಮ್ಮ ಭಾವನಾತ್ಮಕ ಶ್ರದ್ಧಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಬನ್ನಿ. ಅಂದರೆ ಯಾವುದು ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಬರ್ತೀವಲ್ವಾ, ನಾವು ದೇವಸ್ಥಾನಕ್ಕೆ ಹೋಗ್ತೀರಿ. ನೀವುಗಳು ನಿಮ್ಮ ಶ್ರದ್ಧಾ ಕೇಂದ್ರಕ್ಕೆ ವಾರಕ್ಕೊಂದ್ಸರಿನಾದರೂ ಹೋಗ್ಬಿಟ್ಟು ಬನ್ನಿ. ಹೇಳ್ಬೇಕನ್ನಿಸ್ತು ಹೇಳಿದೆ ಅಣ್ಣ, ಈ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು, ಹೋಗ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ನಾನಂತೂ ವಾರಕ್ಕೊಂದ್ಸರಿ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗೋ ಗಂಟ ನನಗೆ ನೆಮ್ಮದಿನೇ ಇರಲ್ಲ. ಬನ್ನಿ ಬಾಸ್ ದೇವಸ್ಥಾನ ಮುಗಿಸ್ಕೊಂಡು ಶನಿವಾರ ಇವತ್ತು ಡ್ಯೂಟಿಗಳಂತೂ ಮಾಡಲ್ಲ ಅಂತಲ್ಲ, ಶನಿವಾರ ಡ್ಯೂಟಿ ಮಾಡ್ತೀನಿ, ಆದಷ್ಟು ಮಾಡ್ತೀನಿ. ಬಟ್ ರೆಗ್ಯುಲರ್ ಆಗಿ ಡೈಲಿ ಆಗೋಷ್ಟು ಆಗಲ್ಲ, ಯಾಕಂದರೆ ಬಂದಿರೋದೇ ಲೇಟು. ದೇವಸ್ಥಾನ 8 ಗಂಟೆಗೆ ಓಪನ್ ಆಗುತ್ತೆ. ನಾನು ಸ್ನಾನ ಗಿನ್ನೆಲ್ಲ ಮಾಡ್ಕೊಂಡು 9 ಗಂಟೆಗೆ ದೇವಸ್ಥಾನ ಹೋಗಿ ನಾಷ್ಟ ಗಿಷ್ಟೆಲ್ಲ ತಂದು ಮನೆಗೆ ಕೊಟ್ಟು ಡ್ಯೂಟಿಗೆ ಹೋಗೋಷ್ಟರಲ್ಲೇ 10-10:30 ಆಗೋಗುತ್ತೆ. ಅವಾಗ ಹೋಗ್ಬಿಟ್ಟು ಆದಷ್ಟು ದುಡ್ಕೊಂಡು ಬರ್ತೀನಿ. ಇವತ್ತು ಶನಿವಾರ ಭಾನುವಾರ ಡ್ಯೂಟಿ ಇಷ್ಟೇ ಮಾಡಬೇಕು, ಇಷ್ಟೇ ಟಾರ್ಗೆಟ್ ಹೊಡಿಬೇಕು ಅನ್ನೋ ಲೆಕ್ಕಾಚಾರ ಇಲ್ಲ ಗುರು. ಆದಷ್ಟು ಮಾಡ್ಕೊಂಡು ಮನೆಗೆ ಬರ್ತಾ ಇರೋದು. ಸರಿ ಸ್ವಾಮಿ, ಬರ್ತೀನಿ. ಥ್ಯಾಂಕ್ ಯು. ಓಕೆ ನಡೆಯ ಚೆನ್ನಾಗಿ ಹಚ್ಕೊಂಡಿದ್ಯಾ ಮಚ್ಚ. ಇಷ್ಟನ್ನೆಲ್ಲ ತಗೊಂಡು ದೇವಸ್ಥಾನನೆಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನೂ ಐತೆ ವರ್ಕು. ಏನಪ್ಪ ಸ್ವಾಮಿ, ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ 3 ವಾರದ್ದು ಐತೆ, 4ನೇ ವಾರದ್ದು, 1 ತಿಂಗಳದು ಕರೆಕ್ಟಾಗೆಲ್ಲ ಇಲ್ಲೇ ಯಾವಾಗರು ಅದೇ ಅಲ್ಲಿ ಹಾಕ್ತೀನಲ್ಲ ಹಾರ. ಅದು 1, 2, 3, 4 ಒಂದಿನಾದ್ರೂ ಗ್ಲಾಸ್ ಒರೆಸ್ತೇನ ನೀನು ಮಚ್ಚ. ಅದೇನು ಮಚ್ಚ ಅದು ನೋಡಲ್ಲ, ಅಲ್ಲಿ ಅವರೇ ಗೊತ್ತಾ, ಈ ರೋಡಲ್ಲಿ ಈ ಬೊಂಬೆಗಳು ಮತ್ತು ಈ ನಮ್ಮ 12th ಮೇನಲ್ಲಿ ಆ ಲೈಟ್ಗಳು ಅದೆಲ್ಲ ಮಾರ್ತಾರೆ ಗೊತ್ತಾ, ಅವ್ರನ್ನೆಲ್ಲ ಬಂದ್ಬಿಟ್ಟು ಈ ಟೊಂಪ ಡ್ರಾಪ್ ಮಾಡ್ಬಿಟ್ಟು ಹೋಗುತ್ತೆ. ಅಲ್ಲ ಇವರೆಲ್ಲ ಏನು ಅಂತ ಗೊತ್ತಿಲ್ಲ ನೋಡಿ, ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗುತ್ತೆ, ತಿರ್ಗಾ ಸಾಯಂಕಾಲ ಬಂದ್ಬಿಟ್ಟು ಪಿಕಪ್ ಮಾಡುತ್ತೆ. ರಾಜಸ್ಥಾನದ ಗಾಡಿ ಅದು. ಎಲ್ಲ ಒಂದು ಗುಂಪೆ ಎಳೆದ್ಬಿಟ್ಟಿರಂಗೆ ಅವರಪ್ಪ ಇಲ್ಲಿ. ಅಂಜಣ ಪ್ರೈಸ್ 4 ಇಡ್ಲಿ ಪಾರ್ಸಲ್, ಹಂಗೆ ಒಂದು ಚಟ್ನಿ ಎಕ್ಸ್ಟ್ರಾ, ವೈಟ್ ಚಟ್ನಿ ಅಂಕಲ್. ಆ ಪ್ರೈಸ್ ತಗೊಳ್ಳೋಣ ಅನ್ಕೊಂಡೆ, ಇನ್ನೊಂದು 10 ರೂಪಾಯಿ ಜಾಸ್ತಿ, ಫುಲ್ ರೈಸೇ ತಗೊಂಡ್ಬಿಡೋಣ, ತಗೊಂಡು ಮನೆಗೆ ಹೋಗ್ಬಿಟ್ಟು ತಿನ್ಕೊಂಬಿಡೋಣ. ಏನಂತೀರಾ? ನೀವು ಕೂಡ ವಾರಕ್ಕೊಂದ್ಸರಿ ನಿಮ್ಮ ಮನೆಗೆ ಈ ಥರ ನಾಷ್ಟ ತಗೊಂಡು ಹೋಗ್ಬಿಟ್ಟು ಕೊಡಿಯಪ್ಪ, ಖುಷಿ ಹಾಕ್ಬಿಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೂ 12 ಗಂಟೆನೇ ಇವತ್ತು ಡ್ಯೂಟಿ, ಗೊತ್ತಾಯ್ತು. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಬಂದ್ಬಿಟ್ಟು ನಮ್ಮದು ಬಿಜವಾಣ ಅಂಗಡೀಲಿ ಒಂದು ಟೀ ಕುಡ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕು. ಜಲ್ದಿ ಕೊಡೋಣ, ಇನ್ನು ಯೂಟ್ಯೂಬ್ ವಿಡಿಯೋ ಬೇರೆ ಅಪ್ಲೋಡ್ ಮಾಡಬೇಕು, ನಾನು ತಮ್ಮನೆಲ್ಲ ಮಾಡಬೇಕು. ಮಾಡೋಣ ಜಲ್ದಿ, ಹೋಗೋಣ ಅಪ್ಪ. ಡ್ಯೂಟಿ ಆನ್ ಮಾಡಿದೀವಿ, ನೋಡೋಣ ಇವತ್ತಿನ ಡ್ಯೂಟಿ ಗತಿ ಏನಾಗುತ್ತೆ ಅಂತ. ಶಾಂತಿ ಕ್ರಾಂತಿ ಮೂವಿ ನೋಡಿದ್ದೀರಾ? ಯಾವ ಥಿಯೇಟ್ರಲ್ಲಿ ನೋಡಿದ್ರಿ? ಕಪಾಲಿ. ಅದನ್ನ ಇವಾಗ ರಿಲೀಸ್ ಮಾಡಿ ಅಂತ ಅವ್ರೆ. ರಿಲೀಸ್ ಅಂದ್ರೆ ತಿರ್ಗಾ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ಬೇಕು ಅದು ಅಂತ. ರಿಲೀಸ್ ಮಾಡ್ಬೇಕು ಅಂತೀರಾ, ಏನಂತೀರಾ ನೀವು? ಮಾಡ್ಲಿ, ಓಡುತ್ತಪ್ಪ. ರವಿಚಂದ್ರ ಯಾರು ನೋಡಲ್ಲ. ಚೆನ್ನಾಗಿದ್ಯಾ ಮೂವಿ ಅದು? ಫಸ್ಟ್ ಕ್ಲಾಸ್ ಆಗಿದೆ. ಅದು ಈ ನಡುವೆ ತಿರ್ಗಾ ಟ್ರೆಂಡ್ ಆಗಿದೆ. ತಿರ್ಗಾ ಶಾಂತಿ ಕ್ರಾಂತಿ ಅಂದ್ರೆ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾ ಇದಾರಲ್ಲ, ಆ ತರ ನಿಮ್ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟಿದ್ದಾರೆ ರವಿ ಸರ್. ಅದಕ್ಕೆ ಇವಾಗ ಅದನ್ನ ರಿಲೀಸ್ ಮಾಡಿ ಅಂತ ಅವ್ರೆ. ಮಾಡಿದ್ರೆ ಒಳ್ಳೇದಪ್ಪ, ಕನ್ನಡಕ್ಕೆ ಒಳ್ಳೆ ಕಮ್ಮಿ ಆಗ್ತಾ ಇದೆ ಕನ್ನಡ ಫಿಲಿಮ್ಗಳು ಎಲ್ಲ, ಹಿಂದಿ ಇಂಗ್ಲಿಷ್ ಎಲ್ಲ. ಹೌದ್ರಾ? ಮಾಡಿದ್ರೆ ಒಳ್ಳೇದಲ್ಲ ಕನ್ನಡ ಜನರಿಗೆ. ಇನ್ನು ಬರ್ಲಿ, ಇವಾಗ ತಿರ್ಗಾ ರಿಲೀಸ್ ಆದ್ರೆ ತಿರ್ಗಾ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ತೀರಾ? ಇನ್ನೇನು ನೋಡಪ್ಪ, ಥಿಯೇಟರ್ ನೋಡಿದ್ರೆ ಮಜಾನೇ. ಯಾವ ಥಿಯೇಟರ್ ಅಲ್ಲಿ ನೋಡಿದ್ರಿ ನೀವು? ಕಪಾಲಿ. ಓಕೆ, ಮೆಜೆಸ್ಟಿಕ್. ಅವಾಗ ಅಲ್ಲೇ ಇದ್ದಿದ್ದ ನೀವು? ಆ ಜನರೇಷನ್ ಅಲ್ಲಿ ಇರೋರು ಹೇಳ್ತಾವ್ರೆ ರಿಲೀಸ್ ಮಾಡ್ಬೇಕು ಶಾಂತಿ ಕ್ರಾಂತಿನ ಅಂತ. ಎಲ್ಲ ಮಾಡ್ತಾ ಬಿಟ್ಟಿದ್ದಾರೆ, ಕನ್ನಡ ಫಿಲ್ಮ್ ಮಾಡ್ತಾ ಬಿಟ್ಟಿದ್ದಾರೆ. ಹೌದು, ಎಲ್ಲ ಇಂಗ್ಲೀಷು ಹಿಂದಿ ಎಲ್ಲ ಫೋನ್ ಪೇ ಇದರಲ್ಲೇ ನೋಡ್ತಾರೆ. ಎಷ್ಟೊತ್ತು ಥಿಯೇಟರ್ಗಳು ಬಂದಾಗ್ಬಿಟ್ಟಿದೆ. ಇವಾಗೆಲ್ಲ ಏನ್ ಮಾಡ್ಬಿಡ್ತಾರೆ, ಒಂದೇ ಫಿಲಮ್ ರಿಲೀಸ್ ಮಾಡ್ಬಿಟ್ಟು 3-4 ಭಾಷೆಲಿ ರಿಲೀಸ್ ಮಾಡ್ಬಿಡ್ತಾರೆ. ಅವಾಗಿನ ಕಾಲಕ್ಕೆ ಒಂದೇ ಫಿಲಮ್ ನ 3 ಭಾಷೆಲಿ ಒಂದೇ ಟೈಮ್ಗೆ ಶೂಟ್ ಮಾಡಿದ್ರಂತೆ ಅದು, ಅಲ್ವಾ? ಕನ್ನಡ, ತಮಿಳು, ತೆಲುಗು. ಹೌದು, ಹಿಂದಿಲೂ ಬಂದಿದೆ. ತಿರ್ಗಾ ರಿಲೀಸ್ ಮಾಡ್ಬೇಕು. ನಾನಲ್ಲ, ನಾವು ಡಿಸ್ಟ್ರಿಬ್ಯೂಟರ್ಗಳು ಮಾಡ್ಬೇಕು. ಮಾಡಿದ್ರೆ ನೋಡ್ತಾರಂತೆ ನೋಡಿ. ಆ ಜನರೇಷನ್ ಅಲ್ಲಿ ಇರೋರು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ತೀನಿ ಅಂತ ಅವ್ರಪ್ಪ ಶಾಂತಿ ಕ್ರಾಂತಿ ತಿರ್ಗಾ ರಿಲೀಸ್ ಆದ್ರೆ. ಭಾಳ ದಿನ ಆಯ್ತು ನೋಡಿ, ನೋಡೋಣ ಥಿಯೇಟರ್ಗೆ ಹೋಗಿ.
ಓಕೆ ಅದೇ ಒಂದು ರಿವ್ಯೂ ಕೇಳಬೇಕಾಗಿತ್ತು ನಿಮ್ಮ ಹತ್ರನೂ, ಅದಕ್ಕೆ ಕರೆದೆ ಅಂಕಲ್. ನಾಷ್ಟ ಮಾಡಿದ್ರಾ? ಆಯ್ತಪ್ಪ ನಿಮ್ಮೆಲ್ಲ ಆಯ್ತು ಆಯ್ತು. ಬರೋಣ. ಓಕೆ ಥ್ಯಾಂಕ್ಸ್. ಓಕೆ ಶನಿವಾರ ನಮ್ಮ ಇಂದಿರಾನಗರಲ್ಲಿ ಏನು ಅಂದರೆ ಗುರು, ಎಲ್ ಬೋರ್ಡ್ಗಳೆಲ್ಲ ಬಂದ್ಬಿಡ್ತವೆ ಹೊರಗಡೆ. ಅಂದರೆ ಎಲ್ ಬೋರ್ಡ್ ಕಾರ್ ಇಕ್ಕೊಂಡಿರೋರೆಲ್ಲ ಶನಿವಾರ ಹೊರಗಡೆ ಬಂದ್ಬಿಡ್ತಾರೆ. ಒಂದೇ ಕಾಟ ಇಂದಿರಾನಗರಲ್ಲಿ ಗಾಡಿ ಓಡಿಸೋಕ್ಕೆ. ಶನಿವಾರನೂ ನೋಡ್ರಿ ಎಷ್ಟು ಟ್ರಾಫಿಕ್ ಜಾಮು, ಅಲ್ಲೂ ಕಾಣಿಸ್ತೈತೋ ಸಿಗ್ನಲು ನೋಡ್ರಿ. ಇವಾಗ ಆಗ್ಬಿಡ್ತು, ಇನ್ನೂ 2 ಸಿಗ್ನಲ್ ಆಯ್ತದೆ ನಾವು ಪಾಸ್ ಆಗೋಕ್ಕೆ. ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ಗೆ ಹೆಸರುವಾಸಿ. ಅದೆಷ್ಟೋ ಜನ ನಮ್ಮ ಆಟೋದವರು ಶನಿವಾರ ದಿನ ಗಾಡಿಗೆ ಬರಲ್ಲ, ಯಾಕಂದರೆ ಎಲ್ಬೋರ್ಡ್ಗಳು ಜಾಸ್ತಿ. ಎಲ್ಬೋರ್ಡ್ಗಳಂದರೆ ಇನ್ನು ವಾರ ಪೂರ್ತಿ ಸೈಡಲ್ಲಿ ನಿಲ್ಸಿರ್ತಾರಲ್ಲ, ಗಾಡಿಗಳನ್ನೆಲ್ಲ ತಗೊಂಡು ನಾವು 100 ಫೀಟ್ ರೋಡ್ಗೆ ಸೊಂದಿಗೆಲ್ಲ ಬಂದ್ಬಿಡ್ತಾರೆ. ಸಿಗ್ನಲ್ ಬಿಟ್ರೂ ಹೋಗಲ್ಲ, ಒಂದು ಲೆಫ್ಟು ರೈಟ್ ಎಳಿಬೇಕು ಅಂದ್ರೂ 4-5 ಸರಿ ಇಂಡಿಕೇಟ್ರ್ ಹಾಕಿ ಬಗ್ಬಿಟ್ಟೆಲ್ಲ ನೋಡ್ಬಿಡ್ತಾರೆ ಗುರು. ಅದಕ್ಕೆ ನಾವು ಆಟೋದವರು ಕ್ಯಾಬ್ ಅವರು ಶನಿವಾರ ಭಾನುವಾರ ಅದೆಷ್ಟೋ ಜನ ಡ್ಯೂಟಿಗೆ ಬರಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗಿದಾವೆ ನಾಯಿಗಳು, ಸಕ್ಕತ್ ಕ್ಯೂಟ್ ಆಗೈತಲ್ಲ. ಏನೋ ಅಡ್ವರ್ಟೈಸ್ಮೆಂಟ್ ವಾರಕ್ಕೆ 2 ಸರಿ ಚೇಂಜ್ ಮಾಡ್ತಾರೆ ಅದನ್ನು. ನೋಡ್ರಿ ಇಲ್ಲಿ ಆಪೋಸಿಟಲ್ಲಿ ಕಾಣಿಸ್ತಾ ಇದೆಯಾ ಎಷ್ಟು ಜಾಮ್ ಐತೆ ನೋಡಿ ಶನಿವಾರ. ಅಲ್ಲಿಂದ ಅಲ್ಲಿ ಗಂಟ ನೋಡುತ್ತೆ ಅಣ್ಣ. ಆಯ್ತು ನಿಮ್ದು ನೋಡ್ರಿ ಎಷ್ಟು ಜಾಮ್ ಐತೆ ನೋಡ್ರಿ. ಅಯ್ಯೋ ಯಾರು ನೋಡಪ್ಪ ಮಾಸ್ತು ಹೇಗೈತೆ ಫಿಗರ್ಗಳು ನೋಡ್ರಿ. ಇಲ್ಲಿ ಗಂಟ ತುಂಬ್ಕೊಡೈತೆ ನೋಡ್ರಿ ಜಾಮು ಶನಿವಾರ. ಆಗಸ್ಟ್ 15ಕ್ಕೆ ಟ್ರೈನಿಂಗ್ ನೋಡ್ರಪ್ಪ ಹೆಂಗ್ ನಡೀತೈತಿ ಹುಡುಗರ್ಗ. ಎಲ್ಲ ಪ್ರೇಕ್ಷಕರು ಅದರಲ್ಲಿ 2 ಪ್ರೇಕ್ಷಕರನ್ನ ಕರ್ಕೊಂಡ್ ಬಂದ್ಬಿಟ್ಟೆ ಗುರು. ಹೆಂಗ್ ನಡೀತೈತೆ ಆಗಸ್ಟ್ 15ರ ತಯಾರಿ. ಅವಾಗೆಲ್ಲ ನಾವು ಬಾರಿಸ್ತಾ ಇದ್ವಿ, ಇವಾಗೆಲ್ಲ ಹುಡುಗರು ಬಾರಿಸ್ತಾ ಇಲ್ಲ ಗುರು, ಮಿಸ್ಸೇ ಬಾರಿಸ್ತಾವ್ರ. ಅದು ಇದು ಡಮ್ 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 ಬಂದ್ಬಿಟ್ಟು ಎಲ್ಲ ನೋಡಿದ್ರೆ ಒಂಥರ ಮೆಮೊರೀಸ್. ನಾನೇ ಓದಿದ್ದು ಸ್ಕೂಲ್ ಅದು. ಇದು ಯಾವುದು ಬೂಮರಲ್ಲಿ ಬಂದಿದ್ದ ಇದೆಲ್ಲ. ನಾವು ಹಂಗೆ ಆಡ್ತಾ ಇದ್ವಿ ಅಜ್ಜಯ್ ಅವಾಗ. ಬೂಮರೆಲ್ಲ ತಿಂತು ನನ್ನ ಮಗ ನಿಂದೆ. ಮತ್ತೆ ಓ ನಿಮ್ಮ ಫ್ರೆಂಡ್ ಕೊಟ್ಟಿದ್ದು ಅದು ಬರೀ ಸ್ಟಿಕ್ಕರ್ ಮಾತ್ರ ಈಸ್ಕೊಂಡೆ, ಬೂಮರ್ ತಿಂದಿಲ್ವಾ? ನಾನಲ್ಲಿ ಇಂಥ ಆಟಗಳೆಲ್ಲ ಎಷ್ಟು ಆಡ್ಬಿಟ್ಟಿಲ್ಲ ನಾವು ನಿಮ್ಮ ವಯಸ್ಸಾಗ ನಡೆಯಲಿ ಕಂಡಿದ್ದೀನಿ. ಸರ್ವರ್ ಹುಷಾರ್ ಬಾಯ್. ನಾನು ಹಿಂಗೆ ಒಂದು ಸ್ವಲ್ಪ ದಿನ ಹಿಂದೆ ಮಕ್ಕಳ ಜೊತೆಲಿ ಡ್ಯಾನ್ಸ್ ಮಾಡ್ಬಿಟ್ಟು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಗುರು. ಆ ವಿಡಿಯೋ ನೋಡ್ಬಿಟ್ಟು ನನಗೆ ಯಾರೋ ಒಬ್ರು ಕೇಳಿದ್ರು, ಡ್ಯಾನ್ಸ್ ಮಾಡೋದೆಲ್ಲ ಇರಲಿ ಫಸ್ಟು ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕು ಅಂತ. ನನಗೆ ಗೊತ್ತಿರಂಗೆ ಒಳ್ಳೆ ಸ್ಕೂಲು ಅಂದರೆ ಅದು ಗೌರ್ಮೆಂಟ್ ಸ್ಕೂಲೇ. ನಮ್ಮ ಕಾಲದಿಂದನೂ ಅಷ್ಟೇ ಅಲ್ವಾ, ನಮ್ಗೆ ಅದ್ಬಿಟ್ಟು ಬೇರೆ ಒಳ್ಳೊಳ್ಳೆ ಸ್ಕೂಲ್ಗಳು ಗೊತ್ತಿಲ್ಲ. ಇವಾಗಿನ ಜನ್ರೇಷನಲ್ಲಿ 2026ರಲ್ಲಿ ಇಂಥ ಒಂದು ಜನ್ರೇಷನಲ್ಲಿ ನಾವು ದುಡಿತಾ ಇರೋ ದುಡಿಮೆಗೆ, ಜೀವನದ ಇಷ್ಟೊಂದು ಕಾಂಪಿಟೇಷನ್ಗೆ ದುಡ್ದು ಜೀವನ ನಡೆಸೋದೇ ದೊಡ್ಡ ಲೆಕ್ಕಾಚಾರ ಆಗೋಗಿದೆ. ಅಂಥದ್ರಲ್ಲಿ ಇವತ್ತಿಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬೇಕಂದ್ರೆ ಮ್ಯಾಕ್ಸಿಮಮ್ ಒಬ್ಬರಿಗೆ ಕಡಿಮೆ ಅಂದ್ರೂ 75ರಿಂದ 1 ಲಕ್ಷ 1.5-2 ಗಂಟೆನೂ ಹೋಗುತ್ತೆ. ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ವರ್ಷಕ್ಕೆ ಎಜುಕೇಷನ್ಗೆ ಅಂತಾನೆ 4 ಲಕ್ಷ 5 ಲಕ್ಷ ಖರ್ಚು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಏನಕ್ಕೆ ಗೌರ್ಮೆಂಟ್ ಸ್ಕೂಲೇ ಇದೆಯಲ್ವಾ, ಅದನ್ನೇ ಉಳಿಸೋಣ, ಅದನ್ನೇ ಬೆಳೆಸೋಣ, ಅಲ್ಲೇ ಓದಿಸೋಣ ಕೂಡ. ಮಕ್ಕಳಿಗೆ ಶಿಕ್ಷಕರು ಅಂದರೆ ಸ್ಕೂಲಲ್ಲಿ ಎಷ್ಟು ಪಾಠ ಮಾಡ್ತಾರೋ ಅದಕ್ಕಿಂತ ಡಬಲ್ ಆಗಿ ಮನೇಲಿ ಪಾಠ ಮಾಡ್ಬಿಟ್ರೆ ಎಲ್ಲ ಕರೆಕ್ಟಾಗೇ ಇರುತ್ತೆ. ಅರ್ಥ ಆಯ್ತಾ? ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ದವ್ರು ಮಾತ್ರನೇ ದೊಡ್ಡ ತೋಪ್ಗಳು ಆಗೋಗ್ಬಿಡ್ತಾರೆ ಅನ್ಕೊಳ್ಳೋದು ತಪ್ಪು. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವರು ಎಕ್ಸಾಮಲ್ಲಿ ಫೇಲ್ ಆಗಲಿ ಏನೇ ಆಗಲಿ ಜೀವನದಲ್ಲಿ ಆಟ ಓಡಿಸ್ಕೊಂಡು ನಮ್ಮ ಥರ ಜೀವನ ಮಾಡ್ತಾರೆ. ಎಲ್ಲರೂ ಅನ್ಕೊಂಬಿಟ್ಟವ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ದವ್ರು ಮಾತ್ರನೇ ಉದ್ಧಾರ ಆಗೋದು ಅಂತ. ತಪ್ಪು ಅದೆಲ್ಲ. ದಯವಿಟ್ಟು ಪೋಷಕರು ಆ ಥರ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಸ್ಕೂಲಲ್ಲಿ ಎಷ್ಟು ಓದಿಸ್ತಾರೋ ಅದಕ್ಕಿಂತ ಡಬಲ್ ಆಗಿ ಮನೇಲಿ ಯಾರನ್ನ ಒಬ್ರು ಓದಿಸ್ರಿ. ಎಲ್ಲ ಬುದ್ಧಿವಂತರು ಹಾಗೆ ಆಯ್ತಾರೆ. ಸ್ಕೂಲಲ್ಲಿ ಕಲಿಯೋ ಪಾಠಕ್ಕಿಂತ ಹೊರಗಡೆ ಕಲಿಯೋ ಪಾಠನೇ ಮೇಯ್ನು. ಏನಂತೀರಾ? ಇದು ನಮ್ಮ ಅಭಿಪ್ರಾಯ. ಹೇಳ್ಕೊಳಕ್ ಚೆನ್ನಾಗಿರುತ್ತೆ ಅಣ್ಣ, ನಮ್ಗೂ ಸೇರಿಸ್ಬೇಕು ಅಂತ ಆಸೆ ಇದೆ. ಆದ್ರೆ ಏನ್ ಮಾಡವ, ನಾವೇನು ಕೋಟ್ಯಾಧೀಶ್ವರ ಅಲ್ವಲ್ಲ. ಒಬ್ಬೊಬ್ಬರಿಗೆ 2-2 ಲಕ್ಷ ಅಂದ್ರೂ ವರ್ಷಕ್ಕೆ 4 ಲಕ್ಷ. ಅವಾಗ ಯೂನಿಫಾರ್ಮ್ ಅಂತೆ, ಬುಕ್ ಅಂತೆ, ಟೂರ್ ಅಂತೆ, ಅದಂತೆ ಇದಂತೆ ಎಲ್ಲ ನಾವು ಪಕ್ಕದಲ್ಲೇ ಇದೀವಲ್ವಾ, ಪ್ರೈವೇಟ್ ಸ್ಕೂಲ್ ಪಕ್ಕದಲ್ಲೇ ಇದೀವಿ, ಎಲ್ಲ ನೋಡ್ತಾ ಇರ್ತೀವಿ. ಆ ರೇಂಜ್ಗೆಲ್ಲ ನಮ್ಗೆ ಆಗಲ್ಲ ಅನ್ಕೊಂಬಿಡಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಅಂತೆಲ್ಲ ಹೇಳಕ್ ಆಗೋದಿಲ್ಲ ಬ್ರೋ. ಮನ್ಸು ಮಾಡಿದ್ರೆ ಮಕ್ಕಳಿಗಿಂತ ಜೀವನದಲ್ಲಿ ದೊಡ್ಡದೇನು ಇಲ್ಲ, ಆರಾಮಾಗಿ ಮಾಡ್ಬಿಡ್ಬೋದು. ಬಟ್ ಬರ್ತಿಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಇವತ್ತಿಗೆ ಅದೆಷ್ಟೋ ಜನ ಡಿಗ್ರಿ ಓದ್ಬಿಟ್ಟು ಬಂದ್ಬಿಟ್ಟು ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದಾರೆ, ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ಕಾಂಕ್ರೀಟ್ ಹಾಕ್ತಾರೆ ಗೊತ್ತಾ, ಗ್ಯಾಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಜೊತೆಲಿ ಇದ್ದವ್ರು ಅದೆಷ್ಟೋ ಜನ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ರು, ಏನೋ ಆಗ್ಬಿಡ್ತಾರೆ ಅನ್ಕೊಂಡು. ಚೆನ್ನಾಗೇ ಓದಿದ್ರು ಅವರೆಲ್ಲ, ಮಸ್ತಾಗೆ ಓದಿದ್ರು, ಇಂಗ್ಲೀಷ್ ಎಲ್ಲ ಖರಾಬಾಗಿ ಮಾತಾಡ್ತಾರೆ ಅನ್ಕೊಂಬಿಡಿ. ಆದ್ರೆ ಇವತ್ತಿಗೂ ಮನೇಲಿ ಕುತ್ಕೊಂಡು ಯೋಚನೆ ಮಾಡೋ ಪರಿಸ್ಥಿತಿ ಆಗೋಗ್ಬಿಡೈತೆ. ಏನ್ ಮಾಡ್ಲಿ ನಾನು, ಕೆಲಸ ಸಿಗ್ತಾ ಇಲ್ವಲ್ಲ, ಎಲ್ಲಿ ಕೆಲಸ ಮಾಡ್ಲಿ? ಪ್ರೈವೇಟ್ ಕಂಪನಿಗೆ ಹೋಗ್ತಾರೆ, 30ರಿಂದ 45 ಸಾವಿರ ಅಷ್ಟೇ ಲಾಸ್ಟು. ಇವತ್ತಿಗೆ ಮನ್ಸು ಮಾಡಿದ್ರೆ ಕೂಲಿ ಕೆಲಸ ಮಾಡೋರು 35-40 ಸಾವಿರ ರೂಪಾಯಿ ದುಡ್ದು ಬಿಡ್ತಾರೆ. ಅದಕ್ಕೆ ಯಾಕಣ ಪ್ರೈವೇಟ್ ಸ್ಕೂಲಲ್ಲೇ ಓದಬೇಕು? ಅದಕ್ಕೆ ಯಾಕಣ ಏನೇನೋ ಮಾಡಬೇಕು? ಹಣೆ ಬರದಲ್ಲಿ ಇದ್ದಿದ್ದು ಹಾಗೆ ಆಗ್ಬಿಡ್ತದೆ ಅಲ್ವಾ? ನಾವು ನೋಡ್ರಿ ನಿಜವಾಗ್ಲೂ ಜೀವನದಲ್ಲಿ ಎಜುಕೇಷನ್ಗಿಂತ
ಎಜುಕೇಷನ್ ನಾಲೆಡ್ಜ್ಗಿಂತ ಜೀವನದಲ್ಲಿ ಎಜುಕೇಷನ್ ನಾಲೆಡ್ಜ್ಗಿಂತ ಜನರಲ್ ನಾಲೆಡ್ಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಹೀರೇನು ಇಂಗ್ಲೀಷ್ ಮಾತಾಡೋದು ನೋಡ್ಬಿಟ್ಟು ನಾನು ಎಷ್ಟೋ ಓದ್ಬಿಟ್ಟಿದ್ದೀನಿ ಅನ್ಕೋಬೇಡಿ. 7th 10th ಫೇಲು, 7th ಅಷ್ಟೇ ನಾನು ಓದಿರೋದು. ಹೆಂಗಿದ್ದೀರಿ? ಐ ನೋ ಫುಲ್ ಇಂಗ್ಲೀಷ್, ಫುಲ್ ಜನರಲ್ ನಾಲೆಡ್ಜ್. ಲೇ ಡುಮ್ಮ, ನಿಮ್ದ್ಯಾಕೆ ಬಾಡಿಗೆ ಹೊಡಿಯೋಕೆ ಬಿಡಲ್ವಲ್ಲೋ? ಮೀ ಸಕ್ಕದಾಗಿ ಬರ್ತಾಯಿದೆಯಾ ಮೀ? ತಗೋ, ಇನ್ನೊಂದು ಸಮೋಸ ಬೇಕಾ? ತಗೊಳ್ಳೋ. ನಿಮ್ದ್ಯಾಕೆ ಬಾಡಿಗೆ ಹೊಡ್ಕೊಂಡಿದ್ದೆ ಗುರು? ಭಯ ಇಂದಿರಾನಗರ ಬಿಜು ಬೇಕ್ರಿ, ಇಂದಿರಾನಗರ. ಇದು ಅಂತ ಅವನು ಇಷ್ಟೊತ್ತಿಗೆ ಬರಲಿ ಫಸ್ಟ್ ಹೊಡೆನ ಬರೋ ಬಾಡಿಗೆ. ಅದು ನನ್ನ ಮಗ ಏನಕ್ಕೆ ಬಂದವನೆ ಅಂತ ಕೇಳ್ರಿ. ಇನ್ಸ್ಟಾಗ್ರಾಮಲ್ಲಿ 5,000 ಫಾಲೋವರ್ ಕಂಪ್ಲೀಟ್ ಆಗೈತಂತೆ. ಇದು ಮ್ಯಾಟ್ರು. ಎಷ್ಟು ವರ್ಷ ಸೈಕಲ್ ಹೊಡೆದಿದೆ 5,000 ಕಂಪ್ಲೀಟ್ ಆಗೋಕ್ಕೆ? ಹೊಡೆದಿದ್ದೀನಿ ಭಯ್ಯ, ಒಂದು 7-8 ತಿಂಗಳು. 7-8 ತಿಂಗಳು 5,000ಗೆ. ನಾವೇನು ಸಿಂಪಲಾಗಿ 2 ಅಡಿಲೂ 100ಕ್ಕೆ ಮುಗಿಸ್ಬಿಟ್ಟಿದ್ದೀರಿ. ಸಿಂಪಲಾಗಿ ಜನಕ್ಕೆ ಕೊಡೋ ಕಂಟೆಂಟ್ ಕೊಟ್ಟರೆ ಇಷ್ಟಪಟ್ಟು ಫಾಲೋ ಮಾಡೇ ಮಾಡ್ತಾರೆ. ಕೊಟ್ಟರೆ ಆಟೋಮೆಟಿಕ್ಕಾಗಿ ಫಾಲೋ ಮಾಡೇ ಮಾಡ್ತಾರೆ. ಏನು ಅದನ್ನ ನಾವು ಕೊಟ್ಬಿಟ್ಟಿದ್ದೀವಿ. ತಗೋ ಸಮೋಸ ಸಾಕಾ? ದಸರಾಗೆ ಒಂದು ವೇಕೆನ್ಸಿ ಇದ್ರೆ ಕೊಟ್ಟು ಕಳಿಸಿ ನಮಗೆ. ದಸರಾಗೆ ಆನೆ ಹಿಂದ್ಗಡೆ ಸೈಲೆಂಟಾಗಿ ನಡ್ಕೊಂಡ್ಬಿಟ್ಟು ಬರೋಕ್ಕೆ. ನೋಡಿ ಹೆಂಗಿದ್ದಾನೆ, ಏನೋ ಕಂದಲ್ಲಿ ಏನೋ 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 ಏನು ಸ್ಮಾರ್ಟ್ ಆಗಿದೆಯಲ್ಲಿ. ಲೇ ಲಗ್ಗೆರೆಯಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಈ ಥರ ಎಲ್ಲ ಶೂಟ್ ಮಾಡಿ ಕೊಡ್ರಿ ರೀ. ಹೋಗ್ರಿ ಅಂಗಡಿ ಬಿಟ್ಬಿಟ್ಟು ಹಿಂಗೆ ಹೋದ್ರೆ ಹೆಂಗ್ರಿ? ಸಿಂಗರ್ ಖಾನ್ ಬಾಪ, ನಮ್ಗೊಂದು ಕೊಟ್ಬಿಟ್ಟು ಹೋಗ್ಬಿಡಪ್ಪ, ಹೇಳ್ಬಿಟ್ಟು ಹೋಗಪ್ಪ. ಇವರು ನಮ್ಮಣ್ಣ ಭಾಳ ವರ್ಷದಿಂದ ಏರಿಯಾನಲ್ಲಿ ಇದ್ದಾರೆ. ಇಲ್ಲಿ ನೋಡಿ, ಇದು ಅಟ್ಲಾಸ್ ಅಲ್ಲ, ಇದು ಹೀರೋ. ಅದೇ ಸೈಕಲ್ ಹಂಗೆ ಮೇಂಟೈನ್ ಮಾಡ್ತಾವ್ರು ನೋಡ್ರಿ. ಒಂದು ಸಾಂಗ್ ಶೂಟ್ ಮಾಡಿದ್ದೆ ಗೊತ್ತಾ ಇನ್ಸ್ಟಾದಲ್ಲಿ. ಇದು ಲಕ್ಷ್ಮಿ ಲಾಲ್ ಬಗ್ಗಲ್ಲ ದೊಡ್ಡ ಬತ್ತಿಯ, ಇದೇ ಸೈಕಲಲ್ಲೇ ಅದು. ಥ್ಯಾಂಕ್ಸ್ ಕಣಪ್ಪ ಸೈಕಲ್ ಕೊಟ್ಟಿದ್ದಕ್ಕ. ನಡಿ ಕ್ಯಾಮೆ ನೋಡವ. ಕಳುವ ಬಿಟ್ಟಿದೆ ನೋಡಿ, ಮಾನ್ಗೆಟ್ ಪಡಿದೆ. ಬಾಡಿಗೆ ಹೊಡೆಯೋಣ ಅಂತ ಓಡಿಸ್ತಾ ಇದ್ದೆ. ನಮ್ಮ ಯೋಗ ಏನನ ಇಂದಿರಾನಗರಕ್ಕೆ ಬಂದ್ಬಿಟ್ರೆ ಭಯ, ಬಾ ಜ್ಯೂಸ್ ಕುಡಿಯೋಣ, ಊಟ ಮಾಡೋಣ, ಇಲ್ಲದೆ ಇರೋದೆಲ್ಲ ಟೆನ್ಷನ್ ಕೊಟ್ಬಿಡ್ತಾನೆ ಗುರು. ಇವಾಗ ಜ್ಯೂಸು ಊಟ ಅಂದ್ಬಿಟ್ಟು ಎಲ್ಗೋ ಕರ್ಕೊಂಡು ಹೋಗ್ತಾವನೆ. ನೋಡೋಣ ಬನ್ನಿ ಇವನ್ನ ಕಳಿಸ್ಬಿಟ್ಟು ಯಾವಾಗ ಡ್ಯೂಟಿ ಆನ್ ಮಾಡೋದು ಅಂತ. ಇಲ್ಲಿ ಹೋಗೋ ಮ್ಯಾಟ್ರಿಗೆ ಪೊಲೀಸ್ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಇಲ್ಲೇನೋ ಸೈಕ್ ಮಾಡ್ತಾವ್ರು ನೋಡಪ್ಪ. ಯಾರಿಗೋ ಏನೋ ಟಚಿಂಗ್ ಇರ್ಬೇಕು ಮೋಸ್ಟ್ಲಿ ಗಾಡಿ. ಮೀನಾಕ್ಷಿ ಇನ್ನು ಈ ಕಣ್ಣಲ್ಲಿ ಎಂತೆಂತ ಜನಗಳನ್ನೆಲ್ಲ ನೋಡ್ಬೇಕು ಮೀನಾಕ್ಷಿ. ಈ ಡುಮ್ಮ ಬಂದ್ಬಿಟ್ಟು ಜ್ಯೂಸ್ ಕುಡಿಯೋಣ, ಅದ್ ಮಾಡೋಣ ಇದ್ ಮಾಡೋಣ ಅಂದ್ಬಿಟ್ಟು 5 ಗಂಟೆ ಗೊಬ್ಬೆ ಬುರ್ಸ್ಬಿಟ್ಟು 500 ರೂಪಾಯಿ ಬಾಡಿಗೆ ಹಾಕೊಂಡವನು. ಇವಾಗ ಹೋಗು ಬಾಯ್ ಟಾಟಾ. ಸರಾಗಿ ಓಡಿಸು ಗಾಡಿ, ಮಳೆ ಬೇರೆ ಬತ್ತಾದೆ. ಏನೋ ಇದ್ಕಿದ್ದಂಗೆ ಇದು, ಏನೋ ಇದು ಕ್ಲೈಮೇಟು, ಬೆಂಕಿ, ಬಿಸಿಲು ಬಂದ್ಬಿಡುತ್ತೆ. ಪಾಪ ಕಸ್ಟಮರ್ ಕಾಯ್ತಾ ಇರ್ತಾನೆ. ಹೋಗಲ್ಲ ನಮ್ಮ ಯೋಗನ ಬಿಟ್ಬಿಟ್ಟು ಹಂಗೆ ಮುಂದ್ಗಡೆ ಬಂದೆ. ಮಳೆ ಸ್ಟಾರ್ಟ್ ಆಗೋಯ್ತು ಗುರು. ಚಳಿ ಬೆಂಗಳೂರಲ್ಲಿ ಬೆಳಗ್ಗೆನೆ ಚಳಿ, ಮಧ್ಯಾಹ್ನ ಬಿಸಿಲು, ಸಾಯಂಕಾಲ 4-5 ಗಂಟೆ ಆಗಿದೆ ಮಳೆ. ಏನು ಕೇಳಿ ಎಲ್ಲರೂ ಬೆಂಗಳೂರಿಗೆ ಓಡೋಡ್ ಬರೋದು ವೆದರ್ಗೋಸ್ಕರನೇ. ಹಂಗೆ ಐತೆ ಇಲ್ಲಿ ಗುರು. ಇವ್ರು ಬಂದ್ಬಿಟ್ಟು ಫ್ರಾನ್ಸ್ ಅವರಂತೆ, ನಮ್ಮ ಆಟೋದಲ್ಲಿ ಬಂದಿದ್ದಾರೆ. ಇವ್ರಿಗೆ ಫ್ರಾನ್ಸ್ ಬಿರಿಯಾನಿ ಮೂವಿ ನೋಡಿದ್ರ ಅಂತ ಕೇಳಿದೆ. ಸರ್ ವೆರಿ ಫ್ರಮ್ ಫ್ರಾನ್ಸ್. ಬಿರಿಯಾನಿ. ಫ್ರಾನ್ಸ್ ಬಿರಿಯಾನಿ, ಕ್ರೇಜಿ ಪೀಪಲ್. ಹೌ ಇಸ್ ದ ಬೆಂಗಳೂರು ಆಟೋ ಡ್ರೈವರ್ಸ್? Very good. Yeah. Thank you so much, sir. Yes, love you. Best driver in Bangalore. Okay. Bro, ಇವ್ರೇನೋ ಹೇಳ್ತಾವ್ರೆ, ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇವ್ರಿಗೆ ಕೇಳಿದೆ ಫ್ರೆಂಚ್ ಬಿರಿಯಾನಿ ಅಂತ ಕನ್ನಡದಲ್ಲಿ ಒಂದು ಮೂವಿ ಬಂದಿದೆ, ನೋಡಿದೀರಾ ಅಂದ್ಬಿಟ್ಟು. ಅದು ಫುಲ್ ಖುಷಿ ಆಗ್ಬಿಟ್ಟು ಅವ್ರು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ ಅಂತ ಅವ್ರೆ. ಬೇರೆ ಅಂದ್ರೆ ಕರ್ಕೊಂಡ್ ಬರ್ತಾ ಇಲ್ಲ ಅನ್ಕೊಂಬಿಡಿ. ಈ ಫ್ರಾನ್ಸ್ ಬಿರಿಯಾನಿ ಮೂವಿ ನೋಡಿದ್ಮೇಲೆ ಆಟೋ ಡ್ರೈವರ್ಗೆ ಫ್ರಾನ್ಸ್ ಅವ್ರಿಗೆ ಏನೋ ಒಂಥರ ಕನೆಕ್ಟಿವಿಟಿ. ಓಕೆ ತಿಳ್ಕೊ. Wait, go. Yeah, only him. No? French biryani, let's go. ಓಕೆ ಬಾಯ್. ಇವರಿಗೆ ಇರೋ ಪ್ರೀತಿ ವಿಶ್ವಾಸನೂ ಆಟೋದವ್ರ ಮೇಲೆ ನಮ್ಮವ್ರಿಗಿಲ್ಲ. ನಿಜಾಗ್ಲೂ ಅವರು ಫ್ರಾನ್ಸ್ ಅಂದಿದೆ. ಫ್ರೆಂಚ್, ನನಗೆ ಫ್ರೆಂಚ್ ಬಿರಿಯಾನಿ ಮೂವಿ ಜ್ಞಾಪಕ ಬಂದ್ಬಿಟ್ಟಿದ್ದು ಅನ್ಕೊಳ್ಳಿ. ಅವ್ರು ಏನೇನೋ ಹೇಳ್ತಾವ್ರೆ, ನನಗೇನೋ ಅರ್ಥ ಆಗ್ತಾ ಇಲ್ಲ. ಒಳ್ಳೆ ಮಜಾ ಆಯ್ತು ಇವರು. 1-2 ನಿಮಿಷ ಈ ತರ ಜನ ಒಂದು ದಿನದಲ್ಲಿ 5-10 ನಿಮಿಷ ಒಂದೇ ಒಂದು ಪಿಕಪ್ ಸಿಕ್ಬಿಟ್ರೆ ಸಾಕು. ಈ ತರ ಒಂದೇ ಒಂದು ಬುಕಿಂಗ್ ಸಿಕ್ಬಿಟ್ರೆ ಸಾಕು. ಅವತ್ತಿನ ದಿನ ಫುಲ್ ಏನೇನಾಗಿದೆಯೋ ಎಲ್ಲ ಮರ್ತೋಗ್ಬಿಡ್ತೀವಿ ನಾವು. ನಿಜ ಹೇಳಿ, ಈ ವಿಡಿಯೋ ನೋಡ್ಬಿಟ್ಟು ನೀವೇ ಖುಷಿ ಆಗ್ಬಿಟ್ರಿ ತಾನೆ.
ಅದು ಆಟೋ ಡ್ರೈವರ್ಸ್ಗಳಿಗೆ ಔಟ್ ಆಫ್ ಕಂಟ್ರಿ ಅವ್ರಿಗೆ ಇರೋ ಕನೆಕ್ಷನ್, ಕಾಮಿಡಿ ಕನೆಕ್ಷನ್ ಗುರು. ಇಲ್ಲಿರೋರು ನಮ್ಮ ಕನ್ನಡದವರು, ನಮ್ಮ ದೇಶದವ್ರೆ ನಮ್ಮ ಹತ್ರ ಹಂಗೆ ಮಾತಾಡಲ್ಲ ಗುರು. ಅವರೆಲ್ಲ ಬಂದ್ಬಿಟ್ರೆ ಏನೋ ನಮ್ಮ ಪಕ್ಕದವ್ರು ಅವ್ನು ಕೇಳ್ದಂಗೆ ಹಾಯ್ ಊಟ ಮಾಡಿದ್ರಾ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಹಲೋ ಏನ್ ಸಮಾಚಾರ ಎಲ್ಲ ಮಾತಾಡ್ಕೊಂಡು ಕ್ರೇಜಿಯಾಗಿ ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಬರೋದವ್ರನ್ನ. ಗುರು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ಬಿಡೋಣ. ಯಾಕಂದ್ರೆ ನನ್ನ ಫೋನಲ್ಲಿ ಈ ರೆಕಾರ್ಡ್ ಮಾಡ್ತಾ ಇರೋ ಫೋನಲ್ಲಿ ಚಾರ್ಜ್ ಖಾಲಿಯಾಗಿ ಹೋಗ್ಬಿಟ್ಟೈತೆ. ಇವಾಗ ಹೋಗ್ಬಿಟ್ಟು ಚಾರ್ಜ್ ಇಕ್ಬಿಟ್ಟು ಎತ್ಕೊಂಡ್ಬಂದು ಇನ್ನೂ ಬೇರೆ ಥರ ಪಿಕ್ಚರ್ ಐತೆ, ನಾನು ಬಾಡಿಗೆ ಹೊಡ್ಕೊಂಡು ಹೋಗ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಗುರು, ಏನೂ ಇಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.